ये राज नहीं मासूम भाई, ये हमराज है। हमराज टेक्सटाइल एंड टेलर्स, इंडियन गोल्ड कंपनी, JK गारमेंट्स, भारत मोबाइल शॉपिंग सेंटर, रांका ड्रेसेस। आदाब नाजरीन, A1 टीवी उर्दू में आप सभी का खैर मकदम है। अगर हमारे चैनल को आप सब्सक्राइब नहीं करे हैं तो रायचूर का ये वाहिद उर्दू टीवी चैनल, इस चैनल को सब्सक्राइब करके उर्दू के फरोग में हिस्सा लीजिए। और याद रखिए, घर बैठे डेन चैनल पर 744 पर भी आप इसे देख सकते हैं। आज की अहम खबर, सेहत के लिए मुकाबले जात जरूरी है। पुलिस स्पोर्ट डे के मौके पर जिला जज मल्लिकार्जुन गौड़ा का खिताब। जिला पुलिस परेड ग्राउंड में आज महकमा पुलिस के सालाना स्पोर्ट्स डे का इनेकाद अमल में लाया गया। पुलिस जवानों के लिए मुनक्किदा इन खेल मुकाबले जात का इफ्तिताह जिला सेशन जज मल्लिकार्जुन गौड़ा ने किया। सेशन जज, जिला SP और दीगर मेहमानों ने इस मौके पर कबूतरों को और गुब्बारों को खुली हवा में उड़ाते हुए इस प्रोग्राम का आगाज किया। इस मौके पर खिताब करते हुए जिला सेशन जज मल्लिकार्जुन गौड़ा ने कहा कि आदमी को सेहतमंद रहने के लिए खेल भी जरूरी है, चुनाचे इस तरह के खेल मुकाबलों का इनेकाद होना चाहिए। पुलिस जवानों के लिए फिटनेस भी जरूरी है। इस तरह के मुकाबलों से फिटनेस में बेहतरी आती है। इस मौके पर जिला SP प्रकाश निकम ने कहा कि अवाम की खिदमत में मसरूफ रहने वाले पुलिस के जवानों को इस तरह के मुकाबले जात में हिस्सा लेने से इनके क़ल्ब व ज़हन को सुकून हासिल होता है। इन मुकाबले जात में रायचूर के अलावा DAR दस्ता खातून, दस्ता सिंधनूर, लिंगसुगुर शमूल ने हिस्सा भी लिया। इस मौके पर जिला एडिशनल SP श्री हरि बाबू, DYSP शिवन गौड़ा, CPI फसीउद्दीन, वीरा रेड्डी, PSI मंजुनाथ कामले के अलावा पुलिस जिम्मेदारान और अहदेदारान भी मौजूद थे। ಎಲ್ಲ ಇದು ಸೆಲೆಬ್ರೇಟ್ ಮಾಡೋಣ। ಎಲ್ಲರಿಗೂ ಪುನಃ ಒಂದ್ಸರಿ ಸ್ವಾಗತವನ್ನು ಕೋರುತ್ತಾ ನಮ್ದು 2 ನಿಮಿಷ ಭಾಷಣ ಮುಗಿಸ್ತೀನಿ। ಥ್ಯಾಂಕ್ ಯು ವೆರಿ ಮಚ್। ಧನ್ಯವಾದಗಳು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೆ। ಶ್ರೀ DSP ಶಿವನಗೌಡ ಅವರಿಂದ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಸಶಸ್ತ್ರ ಮೀಸಲು ಪಡೆಯ ಉಪಾಧೀಕ್ಷಕರಿಂದ ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತ। ಈಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಲು ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾರೆ। ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ಸಂತೋಷದಿಂದ ಉದ್ಘಾಟಿಸುತ್ತೇನೆ ಅಂತ ಘೋಷಿಸುತ್ತಿದ್ದೇನೆ। ಪಾರಿವಾಳ ಮತ್ತು ಬಲೂನ್ ಅನ್ನು ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ। ಈಗ ಕ್ರೀಡಾ ಜ್ಯೋತಿ ಆಗಮನ 2019ನೇ ಸಾಲಿನ ಚಾಂಪಿಯನ್ ಆದಂತ ಶ್ರೀ ಮಲ್ಲಿಕಾರ್ಜುನ್ CP ಶ್ರೀ ಮಲ್ಲಿಕಾರ್ಜುನ್ ಅವರು ಈ ಒಂದು ಕ್ರೀಡಾ ಜ್ಯೋತಿಯನ್ನ ಮುಖ್ಯ ಅತಿಥಿಗಳ ಹಾಗೂ ಅತಿಥಿಗಳ ಒಂದು ಸ್ಪರ್ಶದ ಮುಖಾಂತರ ಈ ಒಂದು ಕ್ರೀಡಾಕೂಟಕ್ಕೆ ಅತ್ಯದ್ಭುತ ಚಾಲನೆಯನ್ನ ನೀಡ್ತಾರೆ। ಮೈದಾನದ ಒಂದು ಕೊನೆಯ ಭಾಗದಿಂದ ತೆಗೆದುಕೊಂಡು ಹೋಗಿ ಕವಾಯತು ಮೈದಾನದ ದೀಪ ಜ್ಯೋತಿಯ ಸ್ತಂಭದಲ್ಲಿ ಈಗ ದೀಪವನ್ನ ಬೆಳಗಿಸಲಿದ್ದಾರೆ। ಇದಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಉದ್ಘಾಟನೆಗೆ ಅತ್ಯುತ್ತಮವಾದ ಚಾಲನೆಯನ್ನ ನೀಡಬೇಕು।
ಈಗ ಪ್ರತಿಜ್ಞಾವಿಧಿ ಎರಡ್ ಸಾವಿರದ 20ನೇ ಸಾಲಿನ ಜಿಲ್ಲಾ ಮಟ್ಟದ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವೆಲ್ಲರೂ ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದ ಎಲ್ಲಾ ನಿಯಮಾವಳಿಗಳಿಗೆ ಬದ್ಧರಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಪ್ರತಿಜ್ಞಾ ಬೋಧನೆಯನ್ನು ಮಾಡಿದಂತ RPS ಶಿವರಾಜ್ ಸರ್ ಅವರಿಗೆ ಧನ್ಯವಾದಗಳು. ಕ್ರೀಡಾಕೂಟ ಎಂಬುದು ತಮಗೆಲ್ಲರಿಗೂ ಅಪ್ಪಿದ್ದ ಹಾಗೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತಾ ಇದೆ. ಆ ಕ್ರೀಡಾಕೂಟ ಆ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಪೊಲೀಸ್ ಸಿಬ್ಬಂದಿಯವರು ಸಾಮಾಜಿಕ ಸೇವೆ ಕಾರ್ಯದಲ್ಲಿ ತೊಡಗಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಲು ಕರೆ ನೀಡಿದಂತ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಸನ್ಮಾನ್ ಶ್ರೀ ಮಲ್ಲಿಕಾರ್ಜುನ್ ಗೌಡ ಜಿಲ್ಲಾ ಸತ್ರ ಮತ್ತು ಪ್ರಧಾನ ನ್ಯಾಯಾಧೀಶರಿಗೆ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತದೆ. ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಮುಖ್ಯ ಅತಿಥಿಗಳಿಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಂದ ನೆನಪಿನ ಕಾಣಿಕೆ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ರಾಯಚೂರು ಜಿಲ್ಲಾ ಈ ಕ್ರೀಡಾಕೂಟ 25/2/2021ರಿಂದ 27/2/2021ರವರೆಗೆ 3 ದಿನಗಳ ಕಾಲ ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗಿ ಜಾರಿಗೊಳ್ಳಿ ಮತ್ತು ಎಲ್ಲರೂ ಈ ಆಶಿಸ್ತಾ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ಮಾನ್ಯ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ನೆಚ್ಚಿನ ಜಗೀರ್ ರೆಡ್ಡಿ ಸಾಹೇಬರಿಗೆ ರಾಯಚೂರು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ಬೆನ್ನೆಲುಬಾಗಿ ನಿಂತು ಎಲ್ಲವನ್ನು ಸೂಕ್ಷ್ಮವಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಾ ಕಾರ್ಯಕ್ರಮ ಯಶಸ್ವಿಯಾಗಿ ಉದ್ಘಾಟನೆಯಲ್ಲಿಗೆ ಪ್ರಮುಖ ಕಾರಣವಾದಂತಹ ಮಾನ್ಯ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕರು, ಜನಪ್ರತಿನಿಧಿಗಳು ತಮ್ಮೆಲ್ಲರಿಗೂ ಕೂಡ ರಾಯಚೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಕೌಂಟರ್ ಮಾರ್ಚ್. ನೋಡಿ, ನೆಕ್ಸ್ಟ್ 100 ಮಿನಿಟ್ಸ್ ಹಿಟ್ಸ್ ರನ್ನಿಂಗ್ ಮನ್ ಇರುತ್ತೆ. ಸೊ ಆ ಕ್ರೀಡಾಪಟುಗಳು ರೆಡಿ ಇರಬೇಕು ಬೇಗ. ಚೆನ್ನಾಗಿದೆ.